ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾಯಿದ್ದೀರಾ? ಕ್ರೆಡಿಟ್ ಕಾರ್ಡ್ ತೊಗೋಬೇಕು ಅಂದ್ಕೊಂಡಿದ್ದೀರಾ? ಅಂಥವ್ರಿಗೆ ಮಾತ್ರ ಈ ವಿಡಿಯೋ. ಎಲ್ಲರೂ ನೋಡೋಕೆ ಹೋಗಬೇಡಿ. ಕ್ರೆಡಿಟ್ ಮೇಲೆ ಇಂಟ್ರೆಸ್ಟ್ ಇರೋರು, ಕ್ರೆಡಿಟ್ ತೊಗೊಂಡು ಯಾರು ಸಾಲನ್ನು ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಈ ವಿಡಿಯೋ. ಮೊದಲನೇದು, ಕ್ರೆಡಿಟ್ ಕಾರ್ಡ್ ಅವರು ನಮಗೆ ಹೇಗೆ ಅಪ್ರೋಚ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡನ್ನ ತಗೊಳ್ಳೋದಕ್ಕೆ ಅಂತ. ಎರಡನೇದು, ನಮಗೆ ಕ್ರೆಡಿಟ್ ಕಾರ್ಡಿಂದ ಏನು ಯೂಸು, ಅದನ್ನು ಹೇಗೆ ಪ್ರಾಪರಾಗಿ ಯೂಸ್ ಮಾಡೋದು ಅಂತ. ಮೂರನೇದು, ಬ್ಯಾಂಕ್ನವ್ರಿಗೆ ಏನು ಲಾಭ ನಮ್ಮಿಂದ, ಇವರು ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದು ಲಕ್ಷಗಟ್ಟಲೆ ಕೊಟ್ಟು ಅವ್ರಿಗೆ ನಮ್ಮಿಂದ ಏನು ಪ್ರಾಫಿಟ್ ಸಿಗ್ತಾ ಇದೆ. ನಾಲ್ಕನೇದು, ಸರ್ಪ್ರೈಸು. ಅದನ್ನು ಈ ವಿಡಿಯೋ ಲಾಸ್ಟಲ್ಲೇ ನೋಡ್ಬೇಕು ನೀವು, ನಿಮ್ಗೆ ಗೊತ್ತಾಗುತ್ತೆ ನಾಲ್ಕನೇದು ಏನು ಸರ್ಪ್ರೈಸು ಅಂತ. ನಿಮ್ಮ ಸುತ್ತ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನಾರ ಕೇಳಿ, ಒಂದು 5 ಜನ ಇರ್ತಾರೆ ಅಂದ್ಕೊಳ್ಳಿ, 3 ಇಂದ 4 ಜನ ಅಂತೂ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಿ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಅದರಲ್ಲಿ ಒಬ್ಬನ ಹತ್ರ ಕ್ರೆಡಿಟ್ ಕಾರ್ಡ್ ಇರೋಲ್ಲ, ಅವನ ಹತ್ರ ಸಿಬಿಲ್ ಇರೋಲ್ಲ, ಏನಂದ್ರೆ ಏನೂ ಇರೋಲ್ಲ, ಫುಲ್ಲು ಏನೋ ಒಂದು ಇಶ್ಯೂಯಿಂದ ಹಾಳಾಗಿರುತ್ತೆ. ಅವನಿಗೆ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇದೆ, ಬೇರೆಯವ್ರಿಗೆ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇರಲ್ಲ, ಇರುತ್ತೆ, ಇನ್ನೂ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಒಬ್ಬ ಇರ್ತಾನೆ ಪರ್ಫೆಕ್ಟಾಗಿ ಮೇಂಟೈನ್ ಮಾಡೋನು, ಅವ್ನ ಪಕ್ಕ ನಾಲೆಡ್ಜ್ ಪ್ರಕಾರ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತಾನೆ. ಅವನ್ನ ಕೇಳಿದ್ರೆ ಕ್ರೆಡಿಟ್ ಕಾರ್ಡ್ ಬೆಸ್ಟ್ ಅಂತ ಹೇಳ್ತಾನೆ, ಕ್ರೆಡಿಟ್ ಕಾರ್ಡ್ ಇರದೇ ಇರೋನಿಗೆ. ಇನ್ನು 3 ಜನ ಕೇಳು, ಆ 3 ಜನ ಹೇಳೋದು ಒಂದೇ ಮಾತು, ಕ್ರೆಡಿಟ್ ಕಾರ್ಡ್ ತೊಗೊಬೇಡ, ನಾನು ಕ್ರೆಡಿಟ್ ಕಾರ್ಡ್ ತೊಗೊಂಡು ಹಾಳಾಗೋಗಿದ್ದೀನಿ ಅಂತ. ಆ ಹಾಳಾಗೋಗಿದ್ದೀನಿ ಅನ್ನೋದಕ್ಕೆ ರೀಸನ್ಗಳನ್ನ ನಾನು ಇವಾಗ ಹೇಳ್ತೀನಿ. ಮೊದಲನೇ ನಾನು ಹೇಳ್ದೆ ಗೊತ್ತಾ, ಕ್ರೆಡಿಟ್ ಕಾರ್ಡವ್ರು ನಮ್ಮನ್ನ ಹೇಗೆ ಅಪ್ರೋಚ್ ಮಾಡ್ತಾರೆ ಅಂತ. ಈಗ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಅಪ್ಲಿಕೇಶನ್ ಯಾವ್ದಾರು ಓಪನ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಕೂಡ ಕ್ರೆಡಿಟ್ ಕಾರ್ಡ್ ಆ್ಯಡ್ಸ್ಗಳು ಬರ್ತಾಯಿದೆ. ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ವಿತೌಟ್ ಪೇಪರ್ ವರ್ಕ್, ನಾವು ನಿಮ್ಗೆ ಕ್ರೆಡಿಟ್ ಕೊಡ್ತೀವಿ, 5 ಲಕ್ಷದ ಗಂಟೆ ಬರುತ್ತೆ. ಆಮೇಲೆ ನಿಮ್ದು ಯಾವುದೋ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿಲ್ಲ ನಮಗೆ, ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಜಿಮೇಲ್ ಅಕೌಂಟ್ ಇದ್ದರೆ ಸಾಕು, ನಿಮ್ದೊಂದು ಸೆಲ್ಫಿ ಕಳಿಸಿರೋ ಸಾಕು, ನಿಮ್ಗೆ ಅಪ್ರೂವ್ ಮಾಡಿಬಿಡ್ತೀವಿ, ಹಾಗೆ ಹೀಗೆ ಅಂತ ಸಿಂಪಲ್ ಸ್ಟೆಪ್ಪಲ್ಲಿ ನಮ್ಗೆ ಮಾಡ್ತಾರೆ. ಯಾಕಂದರೆ ಅವಾಗ ನಾವು ಕ್ರೆಡಿಟ್ ಕಾರ್ಡ್ ತೊಗೋಬೇಕು ಅಂದರೆ ಅವಾಗ ಆ ಥರ ತುಂಬ ಪ್ರೊಸೆಸ್ ಇತ್ತು, ಬ್ಯಾಂಕ್ ಹೋಗ್ಬೇಕಾಯ್ತು, ಹಾಕ್ಬೇಕಾಯ್ತು, ಏನು ಅಂತ ತೊಗೊತಾ ಇರಲಿಲ್ಲ. ಅದು ನಮ್ಮ ಮೈಂಡಿಗೆ ಏನು ಬಂದ್ಬಿಡುತ್ತೆ, 2 ನಿಮಿಷ ತಾನೇ ಇರಲಿ ಬಿಡು, ಕ್ರೆಡಿಟ್ ಕಾರ್ಡು ಸೈಡಲ್ಲಿ ಯಾವಾಗಾರ ಕಷ್ಟಕ್ಕೆ ಯೂಸ್ ಆಗುತ್ತೆ ಅಂತ ನಾವು ಕ್ರೆಡಿಟ್ ಕಾರ್ಡನ್ನ ಅಪ್ಲೈ ಮಾಡಿಬಿಡ್ತೀವಿ. ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದಾಗ ಕೆಲವು ಜನಕ್ಕೆ ಬರುತ್ತೆ, ಕೆಲವು ಜನಕ್ಕೆ ಬರಲ್ಲ, ಬಂದಿರೋರು ಇಟ್ಕೊತಾರೆ. ಆಗ ಮೊಬೈಲ್ಗಳು ಆಫರ್ ಬರುತ್ತೆ. ಈಗ ನಾವು ಯಾವ್ದಾರು ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಇಲ್ಲಿ ಕಾಮನಾಗಿ ಥಿಂಕ್ ಮಾಡಿ, ಅವಾಗಿನಕ್ಕೂ ಇವಾಗಿನ ಜನ್ರೇಷನ್ಗೂ ಆವಾಗ ಬರೀ 10,000 ಮೊಬೈಲ್ ಅಂದರೆ ತುಂಬ ಜನ ಕಾಸ್ಟ್ಲಿ ಅಂತಿದ್ರು. 10,000, 15,000ಕ್ಕೆ, 20,000ಕ್ಕೆ ಕಾಸ್ಟ್ಲಿ ಅಂತಿದ್ರು. ಈಗ 50,000 ಲಕ್ಷಗಟ್ಟಲೆ ಐಫೋನ್ ಇಟ್ಕೊಂಡು ಹೊಡ್ತಾ ಇದ್ದಾರೆ. ಹಾಗೆ ಜನ್ರೇಷನ್ ಮುಂದುವರೆದಷ್ಟು ಎಲ್ಲ ಮುಂದೆ ಹೋಗ್ತಾ ಇರುತ್ತೆ. ಅವಾಗೇನೆಂದರೆ ಎಲ್ಲರ ಹತ್ರ ಐಫೋನ್ ಇದೆ, ನಾನೇಕೆ ಐಫೋನ್ ತೊಗೊಬಾರ್ದು. ಈಗ ಆನ್ಲೈನ್ ಶಾಪಿಂಗಲ್ಲಿ ನಿಮ್ಗೇನಂತಾರೆ, ಒಂದು ಫ್ಲಿಪ್ಕಾರ್ಟ್, ಬಿಗ್ ಬಿಲಿಯನ್ ಡೇ, ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಆ ಥರ ಬಂದಾಗ ಐಫೋನ್ಗಳಾಗಿರಲಿ, ಮೊಬೈಲ್ಗಳನ್ನಾಗಲಿ ಕಮ್ಮಿ ಮಾಡ್ತಾರೆ. ಆ ಕಮ್ಮಿ ಮಾಡಿದಾಗೇನು, ಈ ಕಮ್ಮಿ ಇದೆ ಬಟ್ ನನ್ನ ಹತ್ರ ಕಾಸಿಲ್ಲ, ಬಟ್ ಕ್ರೆಡಿಟ್ ಕಾರ್ಡ್ ಇದೆ, ಆ ಕ್ರೆಡಿಟ್ ಕಾರ್ಡನ್ನ ನಾನು ಯೂಸ್ ಮಾಡ್ತೀನಿ, ನಾನು ಆ ಮೊಬೈಲ್ನ ತೊಗೊತೀನಿ, ಇರೋ ಮೊಬೈಲ್ನ ಮನೆಯವ್ರಿಗೆ ಕೊಡ್ತೀನಿ. ಆಗ ನಿನಗೊಂದು ಸಾಲ ಬಿತ್ತು, ಆ ಸಾಲ ತೀರಿಸೋ ಟೆನ್ಷನ್ ನಿನಗೆ ತಲೆಗೆ ಬರುತ್ತೆ, ಅದಕ್ಕೋಸ್ಕರ ನಿಂಗೆ ಕೆಲಸ ಮಾಡಲೇಬೇಕಾಗತ್ತೆ. ಆ ಥರ ಆಗಿಬಿಡುತ್ತೆ. ಅದು ಮೊದಲನೇ ರೀಸನ್. ನಮಗೆ ಮೊಬೈಲು EMI ಸಿಗುತ್ತೆ ಅಂತಾರಲ್ಲ, ಅದು ಈ ಮೊಬೈಲ್ನ EMI ನಾವು ನೋಡಿದ ತಕ್ಷಣ, ತಿಂಗಳಿಗೆ ಬರೀ 3,000 ಐಫೋನ್ ಸಿಗ್ತಾಯಿದೆ, ಎಲ್ಲರ ಹತ್ರ ಇದೆ ಐಫೋನ್, ನಾನು ತೊಗೊತೀನಿ, ಹಾಗಾಗಿ ಐಫೋನ್ ತೊಗೊಳಕ್ಕೆ ಮುಂದೆ ಹೋಗ್ತಾರೆ. ಅದೊಂದು ಸಾಲ ಬಿಡುತ್ತೆ. ಎರಡನೇದು, ಆನ್ಲೈನ್ ಶಾಪಿಂಗ್ ಡಿಸ್ಕೌಂಟ್. ನೀವು ನೋಡ್ತಾ ಇರ್ಬೋದು, ನೀವೇನೇ ಒಂದು ಪ್ರಾಡಕ್ಟ್ ತೊಗೊಳಕ್ಕೆ ಹೋಗಿ, ನಾವು ಈ ಕಾರ್ಡಿದ್ರೆ ನಿಮ್ಗೆ ಇಷ್ಟು % ಡಿಸ್ಕೌಂಟು, ಆ ಕಾರ್ಡಿದ್ರೆ ಅಷ್ಟು % ಡಿಸ್ಕೌಂಟು, ನೀವು ಕಾರ್ಡಲ್ಲೇ ತೊಗೊಬೇಕು, ಅದು ಕ್ರೆಡಿಟ್ ಕಾರ್ಡಲ್ಲೇ ತೊಗೊಬೇಕು. ಡೆಬಿಟ್ ಕಾರ್ಡ್ ಇದ್ದರೆ ಯೂಸ್ ಆಗೋಲ್ಲ, ಮತ್ತು ನೀವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಆ ಆಫರ್ ನಿಮ್ಗೆ ಸಿಗೋಲ್ಲ. ಓನ್ಲಿ ಆನ್ಲೈನಲ್ಲಿ ಆ ಕಾರ್ಡ್ ಇದ್ರೆ ಮಾತ್ರ. ಅಕಸ್ಮಾತ್ ಕೆಲವು ಜನ ಹೇಳ್ತಾರೆ, ನನ್ನ ಹತ್ರ ಇರಲಿ ಬಿಡು, ತೊಗೊಂಡಿರ್ತೀನಿ, ಸೈಡಲ್ಲಿ ಇಟ್ಕೊಂಡಿರ್ತೀನಿ ಅಂತಾರಲ್ಲ, ಅಂಥವ್ರು ಆಗ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯೂಸ್ ಮಾಡ್ತಾ ಹಾಗೆ ಅಭ್ಯಾಸ ಆಗಿಬಿಡುತ್ತೆ. ಜಾಸ್ತಿ ಪ್ರಾಡಕ್ಟ್ನ ನೋಡಿದಷ್ಟು ನಾವು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಆಗ ಮಾಡೋಣ, ಈಗಿರೋಣ, ನಾವು ಚೆನ್ನಾಗಿರಬೇಕು, ಹಾಗೆ ಹೀಗೆ ಅಂತ ಅದು ಹೋಗ್ತಾ ಏನಾಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಕ್ರೆಡಿಟು ಜಾಸ್ತಿ ಆಗ್ತಾ ಹೋಗುತ್ತೆ, ಅವನು ಯೂಸ್ ಮಾಡ್ತಾ ಇರ್ತಾನೆ. ಆ ಆಫರ್ಗಳನ್ನ ನೋಡಿ ಇವನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾನೆ, ನಾನು ತೊಗೊಬೇಕು, ಕ್ರೆಡಿಟ್ ಕಾರ್ಡ್ ನನಗೆ ಬೇಕು ಅಂತ. ಆನ್ಲೈನ್ ಆಫರ್, ಮೊಬೈಲು ಎಲ್ಲ ಆಯಿತು. ಪ್ರತಿಯೊಂದು ಕೂಡ ನೀವು ಎಲ್ಲೇ ಹೋದರೂ ಕೂಡ ಅದನ್ನು ಕ್ಯಾರಿ ಮಾಡ್ತಾ ಇರ್ತೀರ. ಇನ್ನೂ ಅವ್ನು ಬೇಕು ಅನಿಸುತ್ತಾ, ಅವ್ನು ತೊಗೊತಾ ಇದ್ದಾನೆ, ನನಗೇನಾಗಿದೆ, ಅವ್ನು ಕ್ಯಾಶಲ್ಲಿ ತೊಗೊತಾ ಇದ್ದಾನೆ, ನಾನು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದೀನಿ ಅಂತ ಅವ್ನಿಗೆ ಗೊತ್ತಾಗಲ್ಲ, ಅವನು ಕೂಡ ತೊಗೊತಾನೆ.
ಅಲ್ಲಿ ಇಂಪಾರ್ಟೆಂಟ್ ಆಗೋದು ಲೆವೆಲ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅವನಿಗೆ. ಬಟ್ ಆದರೆ ಅವನು ಟ್ರ್ಯಾಪ್ ಆಗ್ತಾ ಇದ್ದಾನೆ, ನಾನು ಸಾಲದಲ್ಲಿ ಬೀಳ್ತಾ ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸುಮ್ಮನೆ ಶೋಕಿಗೆ ಪರ್ಚೇಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಆಗೋದು ಆ ಥರ ಆಗ್ತಾ ಇರುತ್ತೆ. ಜನರು ನಮಗೆ ಅದಕ್ಕೆ ಅಂತಲೇ ಒಂದು ಟೀಮ್ ಇಟ್ಟಿರ್ತಾರೆ ಬ್ಯಾಂಕ್ನವರು. ಫೋನ್ ಮಾಡ್ತಾರೆ, ಹಣ ಅದು ಕೊಡ್ತೇವೆ ಇದು ಕೊಡ್ತೇವೆ, ಇದು ಕೊಟ್ಟರೆ ಸಾಕು ನಿಮ್ಗೆ ಇಷ್ಟು ಲಿಮಿಟ್ ಸಿಗುತ್ತೆ ಅಷ್ಟು ಲಿಮಿಟ್ ಸಿಗುತ್ತೆ. ಇದುವರೆಗೂ ನಾನು ನೋಡ್ದಂಗೆ ಅವ್ರು ಹೇಳಿರೋ ಅಷ್ಟು ಲಿಮಿಟ್ ಯಾರಿಗೂ ಸಿಕ್ಕಿರೋದು ನಾನು ನೋಡಿಲ್ಲ. ನೀವು ತೊಗೊಂಡು ಯೂಸ್ ಮಾಡ್ತಾ ಇನ್ಕ್ರೀಸ್ ಆಗಿರ್ಬೋದೇನೋ, ಬಟ್ ಆದರೆ ಅವ್ರು ಹೇಳಿರ್ತಾರೆ ಗೊತ್ತಾ, ಅಷ್ಟು ಲಿಮಿಟ್ ಇನ್ಕ್ರೀಸ್ ಆಗಿದ್ದು ನಾನು ಎಲ್ಲೂ ನೋಡಿಲ್ಲ ಅವ್ರು ಸ್ಟಾರ್ಟಿಂಗಲ್ಲೇ. ನಮ್ಮ ಕ್ರೆಡಿಟ್ ಕಾರ್ಡ್ ಮೇಲೆ ಆಸೆ ಈ ಥರ ಬರೆಸ್ತಾ ಹೋಗ್ತಾರೆ. ಆ ಆಫರ್ ಇದೆ, ಈ ಆಫರ್ ಇದೆ, ತೊಗೊಳ್ಳಿ, ನಿಮಗೆ ಯೂಸ್ ಆಗುತ್ತೆ, ಕಷ್ಟಕ್ಕೆ ಯೂಸ್ ಆಗುತ್ತೆ, ತೊಗೊಂಡು ಇಟ್ಕೊಳ್ಳಿ, ಹಾಗೆ ಹೀಗೆ ಅಂತ. ಆ ರೀತಿ ಎಲ್ಲರೂ ಕೂಡ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ನ. ಇದು ಒಂದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ನ ಹೇಗೆ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಅಂತ. ಕ್ರೆಡಿಟ್ ಕಾರ್ಡಿಂದ ನಮಗೇನು ಯೂಸ್ ಇದೆ? ಒಂದನೇದು, ನಾವೆಲ್ಲೇ ಹೋದರೂ ಕೂಡ ಅದನ್ನು ಈಸಿ ಕ್ಯಾರಿ ಮಾಡ್ಬೋದು. ಯಾರ ಹತ್ರ ಏನು ಕೇಳೋವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಕಸ್ಮಾತ್ ನಾವು ಯಾರನ್ನಾರ ಸಾಲ ಕೇಳಬೇಕು ಅಂದರೆ ಅವ್ರನ್ನ ಕೇಳಿದ್ರೆ ಏನು ಅನ್ಕೊತಾರೆ, ಇವ್ರನ್ನ ಕೇಳಿದ್ರೆ ಏನು ಅನ್ಕೋತಾರೆ, ಏನು ಅನ್ಕೊತಾರೆ ಅದಕ್ಕಿಂತ ಅನ್ಕೊತಾರೆ. ಒಬ್ಬರು ನಮಗೆ ಕಾಸು ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅನ್ಕೊಂತಾರೆ ಅದ್ರ ಬಗ್ಗೆ ತಪ್ಪನ್ನ. ಇವನೇನು ಹೀಗಿದ್ದವನು ಈ ಕಾಸು ಕೇಳ್ತಾ ಇದ್ದಾನೆ. ಯಾರಿಗೆ ಕಷ್ಟ ಬರಲ್ಲ ಹೇಳಿ? ಕಷ್ಟ ಎಲ್ರಿಗೂ ಬಂದೇ ಬರುತ್ತೆ. ಅಂಥ ಟೈಮಲ್ಲಿ ಅವರು ಕಾಸು ಕೇಳೋದು ತಪ್ಪಲ್ಲ, ಬಟ್ ಅವ್ರು ಇವ್ರು ಅಂದ್ಕೊಳ್ಳೋ ಮೈಂಡ್ ಸೆಟ್ ಇರುತ್ತಲ್ಲ, ಅದು ತುಂಬ ತಪ್ಪಾಗುತ್ತೆ. ಅವ್ನು ಕಾಸು ಕೇಳ್ತಾ ಅಂತ ಇವನ್ನ ಕೀಳಾಗಿ ನೋಡ್ತಾರೆ ಅಂದ್ಬಿಟ್ಟು ಆಲ್ಮೋಸ್ಟ್ ತುಂಬ ಜನ ಕ್ರೆಡಿಟ್ ಕಾರ್ಡ್ನ ಆ ರೀತಿ ಯೂಸ್ ಮಾಡ್ತಾ ಇರ್ತಾರೆ. ನೀವೆಲ್ಲೇ ತೊಗೊಂಡಿದ್ರು ಕೂಡ ಈಸಿಗೆ ತೊಗೊಂಡೋಗ್ಬೋದು, ಯೂಸ್ ಮಾಡ್ಬೋದು. ನಿಮಗೆ 30 ದಿನದಿಂದ 40 ದಿನ ಟೈಮ್ ಸಿಗುತ್ತೆ ಕಟ್ಟೋದಕ್ಕೆ, ಈಸಿಗೆ ಪೇ ಮಾಡ್ಬೋದು. ಎರಡನೇದು ಮೊಬೈಲ್ EMI. ನಾನು ಆಗಲೇ ಹೇಳ್ದಂಗೆ ಅದು ನಿಮ್ಗೊಂಥರ ಬೆನಿಫಿಟ್ಟೆ. ಈಗ ಮೊಬೈಲ್ನಲ್ಲೇ ಕೆಲಸ ಮಾಡೋರು, ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಒಬ್ಬ ಡೆಲಿವರಿ ಬಾಯಿ ಮೊಬೈಲ್ನಲ್ಲೇ ಕೆಲಸ ಮಾಡ್ತಾನೆ ಅಂದ್ಕೊಳ್ಳಿ, ಅವನಿಗೆ ತುಂಬ ಯೂಸು ಮೊಬೈಲು. ಆಗ ಅವನ ಹತ್ರ ದುಡ್ಡಿಲ್ಲ ಅಂದರೂ ಯಾವ್ದಾರೋ ಕ್ರೆಡಿಟ್ ಕಾರ್ಡ್ ಯಾರೋ ಫ್ರೆಂಡ್ದು ಯಾರ್ದೋ ಇಸ್ಕೊಂಡು ಏನೋ ಒಂದು ಮಾಡಿಕೊಂಡು ಯೂಸ್ ಮಾಡಿಕೊಂಡು ಅವ್ನು ಕ್ರೆಡಿಟ್ ಕಾರ್ಡ್ ತೊಗೊಬೋದು, ಅಂದರೆ ಮೊಬೈಲ್ ತೊಗೊಬೋದು. ಅದೊಂದು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾರ ಏನಾದರೂ ಬೇಕು ಅಂದರೆ ಅವ್ರಿಗೆ ಐಟಮ್ಗಳನ್ನ ಕೊಡಿಸಿ ಅದರಲ್ಲಿ ಬರೋ ಕ್ರೆಡಿಟ್ ಕಾರ್ಡಲ್ಲಿ ಬರೋ ಕಾಯಿನ್ಸ್ಗಳು, ಬೆನಿಫಿಟ್ಸ್ಗಳನ್ನ ನೀವು ತೊಗೊಂಡು ಯೂಸ್ ಮಾಡ್ಕೊಬೋದು. ಅದೊಂದು. ಇಷ್ಟು ಮಾತ್ರ ನಮ್ಮ ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ ಇರೋದು. ನಾವು ಯಾರನ್ನೂ ಸಾಲ ಕೇಳೋಂಗಿಲ್ಲ, ಯಾರಿಗೂ ಭಯ ಇಲ್ದಂಗೆ ಸ್ವಲ್ಪ ದಿನ ಆರಾಮಾಗಿ ನೆಮ್ಮದಿಯಾಗಿ ಮೇಂಟೈನ್ ಮಾಡ್ಬೋದು. ಬ್ಯಾಂಕ್ನವ್ರಿಗೆ ಬೆನಿಫಿಟ್ ಏನು? ಮೊದಲನೇದು, ಯಾವ್ದಾರ ಒಂದು ಪ್ರಾಡಕ್ಟ್ನ ಮೊಬೈಲ್ನ ಸೇಲ್ ಮಾಡ್ತಾರೆ ಅಂದ್ಕೊಳ್ಳಿ. ಸಿಂಪಲಾಗಿ ಒಂದು ಮೊಬೈಲ್ನ ಸೇಲ್ ಮಾಡ್ತಾಯಿದ್ದಾರೆ. ಆ ಮೊಬೈಲ್ನ ಸೇಲ್ ಮಾಡಬೇಕಾದ್ರೆ ನೀವೇ ಕೇಳಿರ್ತೀರ, ಅಫ್ಲೇಟ್ ಮಾರ್ಕೆಟಿಂಗ್ ಅಂದರೆ ನಾವು ನಿಮಗೆ ಸೇಲ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಕಮಿಷನ್ ಅಂತ ನಮ್ಗೆ ಬರ್ತಾ ಇರುತ್ತೆ. ಆ ರೀತಿ ಇರುತ್ತೆ. ಬಟ್ ಆದರೆ ಇವರು ಕೂಡ ಅದೇ ರೀತಿ ಟ್ರ್ಯಾಪ್ ಮಾಡೋದು ಮೊಬೈಲ್ನವರು. ಅದೇ ರೀತಿ ಈಗ ಒಂದು HDFC ಕ್ರೆಡಿಟ್ ಕಾರ್ಡ್ ಅಂದ್ಕೊಳ್ಳಿ. ಈಗ ನೀವು ಒಂದು ಮೊಬೈಲ್ ತೊಗೊಬೇಕು ಅಂದ್ಕೊಂಡಿರ್ತೀರ, ಐಫೋನ್ನ 50,000ದ್ದು. ಅವನು 50,000 ಫೋನ್ನ ಕೊಟ್ಟು ತೊಗೊಳಕ್ಕೆ ರೆಡಿ ಇದ್ದಾನೆ. ಬಟ್ ಆದರೆ ಅವನಿಗೆ ನೀವು 5,000 ಆಫರ್ ಕೊಡ್ತೀರಾ, 5,000 ಆಫರ್ ಕೊಡ್ತಾಯಿದ್ದೀರಾ. ಅವನೇನು ಅನ್ಕೊತಾನೆ, ಕ್ರೆಡಿಟ್ ಕಾರ್ಡಿಂದ ತೊಗೊಳ್ಳೋದು ನನಗೆ 5,000 ಆಫರ್ ಸಿಗ್ತದೆ, ಬರೀ 45,000ಕ್ಕೆ ಮೊಬೈಲ್ ಸಿಗ್ತಾಯಿದೆ ಅಂತ ಅನ್ಕೊತಾನೆ. ಓಕೆ, ಅವನಿಗೆ ಆ್ಯಕ್ಚುಲಿ ಸಿಗ್ತಾ ಇರೋದು 45,000ಕ್ಕೆ ಮೊಬೈಲ್. ಈಗ ಆದರೆ ಫ್ಲಿಪ್ಕಾರ್ಟು ಇಲ್ಲ ಅಮೆಝಾನು ಅವ್ರಿಗೆ ಕಮಿಷನ್ ಕೊಡಬೇಕು ಬ್ಯಾಂಕ್ನವ್ರಿಗೆ, ನೀವು ನಮ್ಗೆ ಹಿಂಗೆ ಸೇಲ್ ಮಾಡ್ತಾಯಿದ್ದೀರಾ ಅಂತ. ಅವರೇ ಡೈರೆಕ್ಟಾಗಿ ಬಂದು ತೊಗೊಂಡಿದ್ರೆ ಅವ್ರಿಗೆ ಫುಲ್ಲು ಫ್ಲಿಪ್ಕಾರ್ಟ್ ಅವ್ರಿಗೆ ಮಿಗ್ತಾಯಿತ್ತು ಅಮೌಂಟು, ಫ್ಲಿಪ್ಕಾರ್ಟ್ ಅಮೆಝಾನ್ ಅವ್ರಿಗೆ. ಇವಾಗ ಏನಾಗಿದೆ ಅಂದರೆ ಇವನು ಸೆಂಟ್ರಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇರೋದ್ರಿಂದ ಇವನಿಗೂ ಸ್ವಲ್ಪ ದುಡ್ಡು ಕೊಡಬೇಕು ಕಮಿಷನ್ನು. ಆಗ ಕಮಿಷನ್ ಸ್ವಲ್ಪ ದುಡ್ಡು ಬರುತ್ತೆ ಇವನಿಗೆ. ಆ ದುಡ್ಡು ಅಲ್ಲೇ ಹೋಗುತ್ತೆ ಅವ್ನು 5,000 ಆಫರ್ ಕೊಡೋದ್ರಲ್ಲಿ. ಇವನಿಗೇನು ದುಡ್ಡು ಅಂದರೆ ನಿಮಗೆ ಅದು EMI ಕನ್ವರ್ಟ್ ಆಗೋದಕ್ಕೆ ಅವ್ನು ನಿಮಗೆ ಚಾರ್ಜಸ್ ಹಾಕ್ತಾನೆ, ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಅಂತ ಹಾಕ್ತಾನೆ. ಆ ಚಾರ್ಜಸ್ ದುಡ್ಡು ಇವನಿಗೆ ಪ್ರಾಫಿಟು. ಇನ್ನು 2% 3% ಮಾರ್ಜಿನ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಅವ್ನಿಗೊಂದು ಸ್ವಲ್ಪ ಸಿಗುತ್ತೆ. ಈ ಒಂದು 3-4% ಅಂದರೂ ಅಂದ್ಕೊಂಡ್ರೂ ಒಂದು 50,000 ಮೊಬೈಲ್ ಅಂದ್ಕೊಳ್ಳಿ, ಒಂದು 2-3 ಸಿಗುತ್ತೆ ಅಂದ್ಕೊಳ್ಳಿ. ಅದರಲ್ಲಿ ಅವ್ನು 1,000 1,500 ಆಫರ್ ಕೊಡ್ತಾನೆ. 1,500 ಹೋದ್ರೂ ನಿಮ್ಗೆ 500 ರೂಪಾಯಿ ಪ್ರಾಫಿಟ್ ಬರುತ್ತೆ. ಜೊತೆಗೆ ಅಡಿಷನಲ್ ಚಾರ್ಜಸ್ಸು, ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಅಂತ ಅಲ್ಲಿ 1,500 2,000 ಮಿನಿಮಮ್ 5,000 ಅಲ್ಲಿ ಅವನು ಪ್ರಾಫಿಟ್ ಮಾಡ್ಕೊಂಡೇ ಬಿಡ್ತಾನೆ. ಒಂದು ಮೊಬೈಲ್ EMI. ಎರಡನೇದು ಆನ್ಲೈನ್ ಪ್ರಾಡಕ್ಟ್ ಪರ್ಚೇಸಿಂಗ್. ಅಂದರೆ ಈಗ ನನಗೊಂದು ಶರ್ಟು ನೋಡಿದ್ದೀನಿ, ತುಂಬ ಇಷ್ಟ ಆಗ್ತಾ ಇರುತ್ತೆ, ಸರ್ಚ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಕಡೆ ಆ್ಯಡ್ಸ್ ಬರ್ತಾಯಿದೆ, ಅದು ನಾನು ತೊಗೊಬೇಕೀಗ. ನೀವೇನು ಮಾಡ್ತೀರಾ? ತೊಗೊತೀರ. ಬಟ್ ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಟ್ರ್ಯಾಪ್ ಆಗೋದು, 10ನೇ ತಾರೀಕು ಆಗಿಲ್ಲ, ಸ್ಯಾಲ್ರಿ ಆಗಿಲ್ಲ ಅಂದಾಗ ಏನು ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಇದೆ ಯೂಸ್ ಮಾಡೋಣ ಅಂತ ಪ್ರಾಡಕ್ಟ್ನ ತೊಗೊಂಬಿಡ್ತಾರೆ. ಅರೆ ಬಟ್ ಆ ಪ್ರಾಡಕ್ಟ್ಗೆ EMI ಇರೋಲ್ಲ. ಆ ಪ್ರಾಡಕ್ಟ್ ಏನು ಮಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಪೇ ಮಾಡಿಬಿಡ್ಬೇಕು 1 ಮಂತಲ್ಲೇ.
ಆ 1 ಮಂತ್ಗೆ ಅವನಿಗೂ ಟೆನ್ಷನು ಫ್ರಸ್ಟ್ರೇಷನ್ನು ಆ ದುಡ್ಡುಗೋಸ್ಕರ. ಅವನಿಗೆ ಸಿಗೋದು ಖುಷಿ ಒಂದೇ ದಿನ ಆ ಶರ್ಟ್ ಹಾಕೊಂಡಾಗ, ಬಟ್ ಮಾರನೇ ದಿನದಿಂದ ಅದು ಸಾಲ ತೀರಿಸೋ ಫ್ರಸ್ಟ್ರೇಷನ್ನು. 3ನೇದು ಕ್ರೆಡಿಟ್ ಕಾರ್ಡ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀಸ್ ಅಂತ. ಈ ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀಸ್ ಅಂದರೆ ನಾವು 1 ವರ್ಷದಿಂದ ನಿಮ್ಮ ಕ್ರೆಡಿಟ್ ಕಾರ್ಡನ್ನ ಚೆನ್ನಾಗಿ ನೋಡ್ಕೊಂಬಂದಿದ್ದೀವಿ ಹಾಗೆ ಹೀಗೆ ಅಂತ 500ರಿಂದ 1000 ಚಾರ್ಜಸ್ ಮಾಡ್ತಾರೆ. ಅದು ಎಲ್ರಿಗೂ ಗೊತ್ತು. ಒಂದೊಂದು ಕಾರ್ಡ್ಗಿಲ್ಲ, ಒಂದೊಂದು ಕಾರ್ಡ್ಗಿದೆ, ಅದೇನು ಮಾಡೋಕ್ಕಲ್ಲ, ಅದು ಆ್ಯನ್ಯುವಲ್ ಫೀಸ್ ಅಂತೂ ಪೇ ಮಾಡಲೇಬೇಕು. 4ನೇದು ಕ್ರೆಡಿಟ್ ಕಾರ್ಡ್ ಡ್ಯಾಮೇಜು. ಅಕಸ್ಮಾತ್ ನೀವು ನಾರ್ಮಲಾಗಿ ಈಗ ಒಂದು ಕಾರ್ಡ್ ಅವ್ರು ಮೆಟಲ್ ಕೊಡ್ತಾಯಿದ್ದಾರೆ, ಬೇರೆಯವರೆಲ್ಲ ಪ್ಲಾಸ್ಟಿಕ್ ಕೊಡೋದ್ರಿಂದ ಬೇಗ ಹಾಳಾಗ್ತಾಯಿದೆ. ಅದು ನೀವು ಮತ್ತೆ ತೊಗೊಬೇಕು ಅಂದರೆ ನಿಮಗೆ 300ರಿಂದ 500 ಏನೋ ಇದೆ. ಡೆಬಿಟ್ ಕಾರ್ಡೇ 300 ಇದೆ, ಇನ್ನು ಕ್ರೆಡಿಟ್ ಕಾರ್ಡ್ ಅಂದರೆ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಅನ್ಕೊಂಡ್ರೆ ಆಜು ಬಾಜು ಒಂದು 500 ಇರುತ್ತೆ. ಅಂದರೆ 500 ಅಂಡರ್ ಒಳಗೆ ಇರುತ್ತೆ. ಅದೆಷ್ಟು ಅಂತ ಗೊತ್ತಿಲ್ಲ, ಅದೊಂದು ಚಾರ್ಜಸ್ಸು. ಅದರಲ್ಲೂ ಕೂಡ ಪ್ರಾಫಿಟ್ಟು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಒಂದು ನಂಬರ್ ಕೋಡ್ ಮಾಡಿ ಅದು ಕಳ್ಸೋದಕ್ಕೆ ಅದರಲ್ಲಿ ಬೇರೆ ಒಂದು 300 ರೂಪಾಯಿ ಪ್ರಾಫಿಟ್ ಅವ್ರಿಗೆ, ಕ್ರೆಡಿಟ್ ಕಾರ್ಡ್ ಕಳ್ಕೊಡೋರಿಗೆ. ನೀವು ಕ್ರೆಡಿಟ್ ಕಾರ್ಡಲ್ಲಿ ಮೇನ್ ಟ್ರ್ಯಾಪ್ ಆಗ್ತಿರೋದು ಬಂದು ಮಿನಿಮಮ್ ಡ್ಯೂ ಪೇಮೆಂಟ್. ಅಂದರೆ ಈಗ 1,00,000 ನೀವು ಲಿಮಿಟ್ ಕೊಟ್ಟಿದ್ದಾರೆ, ನೀವೊಂದು 50,000 ಯೂಸ್ ಮಾಡಿಬಿಟ್ಟಿದ್ದೀರ, ಇನ್ನೂ 1,00,000 ಇನ್ನೂ 50,000 ಇದೆ. ಆ 50,000ನ ಈ ತಿಂಗಳು ನಾವು ಪೇ ಮಾಡಬೇಕು. ಆಗ ನಿಮ್ಗೇನು ತೋರಿಸುತ್ತೆ ಅಂದರೆ ಡ್ಯೂ ಅಮೌಂಟ್ ಇನ್ನೇನು ಕಟ್ಟಬೇಕು ನಾಳೆಲ್ಲ ನಾಡಿದ್ದು. ಆವಾಗ ನಿಮ್ಗೆ ಹೈಲೈಟಾಗಿ ತೋರಿಸ್ತಾ ಇರುತ್ತೆ ಮಿನಿಮಮ್ ಮ್ಯಾಕ್ಸಿಮಮ್ ಪೇ ಅಂತ. ಆ ಮಿನಿಮಮ್ ಪೇಲಿ ಬಂದು ನಿಮ್ಗೊಂದು 5,000 ಇದ್ದರೆ ಅಂದರೆ ಅದೊಂದು 5% ತೋರಿಸುತ್ತೆ. ಅದೇ 2,500 3,000 ಅಷ್ಟೇ ತೋರಿಸೋದು. ನೀವೇನು ಕೊಡ್ತೀರ 50,000 ಈಗ 3,000 ಕಟ್ಟಿದ್ರೆ ಸಾಕು, ನಾನು ಒಂದು ತಿಂಗಳು ಇನ್ನೂ ಆರಾಮಾಗಿರ್ಬೋದು ಅಂದ್ಕೊಂಡು ನೀವೇನು ಮಾಡ್ತೀರಾ, ಒಂದು 3,000 4,000 ಅಡ್ಜಸ್ಟ್ ಮಾಡಿ ಕಟ್ಬಿಡ್ತೀರಾ, ಇನ್ನೊಂದು 45,000 ಡ್ಯೂ ಉಳಿಸ್ಬಿಡ್ತೀರ. ಅವ್ರೇನು ಮಾಡ್ತಾರೆ ಅಂದರೆ ಆ 45,000ಕ್ಕೆ ಇಂಟ್ರೆಸ್ಟ್ ಹಾಕ್ತಾರೆ. ಒಂದೊಂದು ಬ್ಯಾಂಕದು ಒಂದೊಂದು ಥರ ಇರುತ್ತೆ, 18 20 22 ಅಂತ ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಥರ ಇಂಟ್ರೆಸ್ಟ್ ಹಾಕ್ತಾರೆ. ಮ್ಯಾಕ್ಸಿಮಮ್ 22 ಲಾಸ್ಟ್, ಅದ್ರ ಮೇಲೆ ಆಗೋಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ಹಾಕ್ತಾರೆ. ಅದಾದಮೇಲೆ ಲೇಟ್ ಚಾರ್ಜಸ್ ಅಂತ ಹಾಕ್ತಾರೆ, ಅಡಿಷನಲ್ ಫೀಸ್ ಅಂತ ಹಾಕ್ತಾರೆ. ಎಲ್ಲ ಸೇರಿಸಿ ಬಡ್ಡಿಗೆ ಬಡ್ಡಿ ಚಿಕ್ಕದ ಬಡ್ಡಿ ದೊಡ್ಡ ಬಡ್ಡಿ ಅಂತ ಸೇರಿಸಿ ಮೀಟ್ರ್ ಬಡ್ಡಿ ಏರಿಸ್ತಾರೆ. ಆಗ ನೀವು ತೊಗೊಂಡಿದ್ದು ಬಂದು 50,000, 5,000 ಕಟ್ಟಿರ್ತೀರ, 45,000 ಲೆಕ್ಕ ಬೀಳುತ್ತೆ. 45,000ಕ್ಕೆ ನಿಮಗೊಂದು 65,000 70,000 ಬೀಳುತ್ತೆ ನೆಕ್ಸ್ಟ್ ಮಂತ್ಗೆ. ಏನಕ್ಕೆ ಅಂದರೆ ಅಲ್ಲಿ ನಿಮಗೆ ಮೀಟ್ರ್ ಬಡ್ಡಿ ಬೆಳೀತಾ ಹೋಗ್ತಾ ಇರುತ್ತೆ. ಅಕಸ್ಮಾತ್ ನೀವು ಬೇಗ ಕಟ್ತೀರ ಅಂದರೆ ಆಲ್ಮೋಸ್ಟ್ ಅಲ್ಲೇ ಒಂದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ, ಬಟ್ ನೀವು ಕಟ್ಟಿರಲ್ವಲ್ಲ ಹಾಗೆ ಬೆಳೀತಾ ಹೋಗ್ತಾ ಇರುತ್ತದು. ಈ ಬ್ಯಾಂಕ್ನವ್ರಿಗೆ ಮೇನ್ ಪ್ರಾಫಿಟ್ ಆಗ್ತಾ ಇರೋದೆ ಅಲ್ಲಿ. ಅವ್ರು ನೀವು ಓಪನ್ ಮಾಡಿದ ತಕ್ಷಣ ಪೇ ಮಾಡ್ತೀನಿ ಅಂದಾಗ ನಿಮ್ಗೆ ತೋರಿಸದೆ ಅವರು ಮ್ಯಾಕ್ಸಿಮಮ್ ಪೇ ತೋರಿಸ್ತಾರೆ ಹೊರತು ಇನ್ಯಾವುದು ತೋರಿಸಲ್ಲ, ಜಾಸ್ತಿ ಹೈಲೈಟಾಗಿ ತೋರಿಸೋದು. ಯಾಕಂದ್ರೆ ಅವ್ರಿಗೆ ಪ್ರಾಫಿಟ್ ಆಗಬೇಕಲ್ಲ, ಅದರಿಂದನೇ ಪ್ರಾಫಿಟ್ ಆಗೋದು. ಅದಕ್ಕೆ ಅವರು ಯಾವಾಗಲೂ ಅದನ್ನು ತೋರಿಸೋದು ನಿಮಗೆ. ಇಷ್ಟು ಬಂದು ಬ್ಯಾಂಕ್ನವ್ರು ಫುಲ್ಲು ಪ್ರಾಫಿಟ್ ಮಾಡೋವಂಥದ್ದು. ಆ ಥರ ಪ್ರಾಫಿಟ್ ಮಾಡೋದಕ್ಕೇ ಅವರಂಥ ದೊಡ್ಡ ಎಂಪ್ಲಾಯಿಗಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಹೌ ಟು ಯೂಸ್ ಪ್ರಾಪರ್ ಕ್ರೆಡಿಟ್ ಕಾರ್ಡ್. ಪ್ರಾಪರಾಗಿ ಕ್ರೆಡಿಟ್ ಕಾರ್ಡನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನನ್ನ ಅನಿಸಿಕೆ ಪ್ರಕಾರ ಕ್ರೆಡಿಟ್ ಕಾರ್ಡನ್ನ ಯಾವಾಗಲೂ ಯೂಸ್ ಮಾಡಿ, ಎಲ್ಲೇ ಹೋದರೂ ಕ್ಯಾರಿ ಮಾಡಿ. ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಕ್ರೆಡಿಟ್ ಕಾರ್ಡು ಎಲ್ಲ ಟೈಮಲ್ಲೂ ಯೂಸ್ ಆಗುತ್ತೆ, ಅದನ್ನು ಎಲ್ಲೋದ್ರೂ ಕ್ಯಾರಿ ಮಾಡಿ. ಅನವಶ್ಯಕವಾಗಿ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನಮ್ಗೆ ನೀಡ್ಸ್ ಇದೆ, ಈಗೆಲ್ಲೋ ಹೋಗಿದ್ದೀವಿ, ಏನಂದ್ರೆ ಏನೂ ಇಲ್ಲ, ಯಾರ್ದು ವರ್ಕ್ ಆಗ್ತಿಲ್ಲ, ಕಾರ್ಡ್ ಪೇಮೆಂಟ್ ಮಾತ್ರ ಇದೆ ಅನ್ನೋ ಟೈಮಲ್ಲಿ ನಾವು ಅದು ಯೂಸ್ ಮಾಡಿ. ಎಲ್ಲೋ ಕಾಸಿದೆ, ಅವ್ರದ್ದೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ನಾವು ಲೆವೆಲ್ ಹಾಕೋಬೇಕು ಅಂತೆಲ್ಲ ಪೇ ಮಾಡೋಕ್ಕೆ ಹೋಗಬೇಡಿ. ಅದು ಅನ್ನೆಸೆಸರಿ ವೇಸ್ಟು. ನಾವು ಯೂಸ್ಫುಲ್ ಇರೋದಕ್ಕೆ ಮಾತ್ರ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬೇಕು. ಅದು ಹೇಗೆ ಯೂಸ್ ಮಾಡಬೇಕು ಅಂದರೆ, ನಿಮ್ಗೊಂದು 1,00,000 ಲಿಮಿಟ್ ಕೊಟ್ಟಿದ್ದಾನೆ ಅಂದರೆ ನೀವು ಕೇವಲ 30,000 ಮಾತ್ರ. ಯಾಕಂದರೆ ನಿಮ್ಗೆ 1,00,000 ಲಿಮಿಟ್ ಕೊಡ್ತಾನೆ, ನಿಮ್ಗೆ 50,000ರಿಂದ 60,000 ಸ್ಯಾಲ್ರಿ ಇರುತ್ತೆ. ಆ ರೇಂಜಿಗೆ 1,00,000 ಕೊಡ್ತಾನೆ. ನೀವೆಲ್ಲ 15,000 20,000 ಸ್ಯಾಲ್ರಿ ತೊಗೊಂಡ್ರೆ ನಿಮ್ಗೆ ಯಾರಿಗೂ ಅಷ್ಟು ಕೊಡಲ್ಲ, ಮಿನಿಮಮ್ 30,000 ಲಾಸ್ಟು. ಹಾಗಾಗಿ ಅವನು 1,00,000 ಕೊಟ್ಟಿದ್ದಾನೆ ಅಂದರೆ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಬರ್ತದೆ, 70,000 ಸ್ಯಾಲ್ರಿ ಬರ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡ್ತೀರ ಅಂದರೆ 30,000 ಮಾತ್ರ ಯೂಸ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಟೈಮ್ ಸ್ಯಾಲ್ರಿ ಬಂದ ತಕ್ಷಣ ನಾವು ಸಡನ್ನಾಗಿ ಪೇ ಮಾಡ್ಬೋದು ಸ್ಪಾಟ್ ಪೇಮೆಂಟಲ್ಲಿ. ಹಾಗೆ ನೀವೇನು ಮಾಡ್ತೀರ, 30ರಿಂದ 40% ಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. 40% ಇಸ್ ಲಾಸ್ಟ್. ನೀವೇನು 70-80 ಗಂಟೆ ಹೋಗ್ತೀನಿ ಅಂದ್ಕೊಳ್ಳಿ, ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡ್ತೀರ ಅಂದರೆ ಲಾಸ್ಟು 40 30 40 ಮೇಲೆ ಹೋಗಲೇಬಾರ್ದು ಯಾವತ್ತೇ ಆದ್ರೂ.
ಅಷ್ಟು ಲಿಮಿಟಲ್ಲಿ ಇರಬೇಕು. ಅದು ಕೂಡ ಯೂಸ್ ಮಾಡ್ತಾಯಿದ್ರೆ ಅಂದರೆ ಲಿಮಿಟು ನಿಮಗೆ 100% ನೀಡ್ ಇರಬೇಕು. ಆ ಟೈಮಲ್ಲಿ ನಾನು ಕ್ರೆಡಿಟ್ ಕಾರ್ಡ್ ಬಿಟ್ಟರೆ ಬೇರೆ ಏನು ಯೂಸ್ ಆಗಲ್ಲ ಅಂತ ನೀಡ್ ನಿಮ್ಗೆ ಗೊತ್ತಿರಬೇಕು. ಆ ಟೈಮಲ್ಲಿ ಮಾತ್ರ ನೀಡ್ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಮಂತ್ ನೀವು ಹೇಗೆ ಕಟ್ತೀರಂತನೂ ಅಲ್ಲೇ ಸ್ಪಾಟಲ್ಲೇ ಕ್ಯಾಲ್ಕುಲೇಟ್ ಮಾಡಿರಬೇಕು. ಆಗಿದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ್ದಾರು ಆಫರ್ಗಳಿರುತ್ತೆ ಗೊತ್ತಾ? ಈಗ ಒಂದು ಯಾವುದೋ ಪ್ರಾಡಕ್ಟ್ ತೊಗೊತೀನಿ ಅಂದ್ಕೊಳ್ಳಿ, ಆ ಪ್ರಾಡಕ್ಟ್ ನನಗೆ ಬೇಕು, ನಮ್ಮ ಮನೆಗೂ ತರಿಸ್ಬೇಕಿತ್ತು, ಮೊದಲೇ ಆಫರ್ ಬಂದಿತ್ತು, ಅಂಥ ಟೈಮಲ್ಲಿ ಆ ಪ್ರಾಡಕ್ಟ್ನ ತೊಗೊಂಡು ಇಮಿಡಿಯೇಟ್ಲಿ ಪೇ ಮಾಡಿ. ಆವಾಗ ಆ ಪ್ರಾಡಕ್ಟು ನಿಮ್ಮ ಮನೆಗೆ ಬಂದಂಗಿರುತ್ತೆ, ಆ ಪ್ರಾಡಕ್ಟಲ್ಲೂ ಆಫರ್ ಸಿಗುತ್ತೆ, ನಿಮಗೆ ಆಫರಲ್ಲೂ ಆ ಪ್ರಾಡಕ್ಟ್ ಬಂದಂಗಿರುತ್ತೆ. ಯಾಕೆ ನಿಮ್ಗೇನೂ ಆಗೋಲ್ಲ. ಟೈಮ್ಗೆ ಕ್ರೆಡಿಟ್ ಕಾರ್ಡನ್ನ ಕಟ್ಕೊಂಡು ತೊಗೊಂಡು ಮೇಂಟೈನ್ ಮಾಡಿದ್ರೆ ಅದ್ರಲ್ಲಿ ಬರೋ ಬೆನಿಫಿಟ್ಸ್ನೂ ಫ್ರೀಯಾಗಿ ತೊಗೊಬೋದು, ಎಲ್ಲ ಕೂಡ ಯೂಸ್ ಮಾಡ್ಕೊಬೋದು. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಇದನ್ನು ತಿಳ್ಕೊಬೇಕು, ನೀವು ಕ್ರೆಡಿಟ್ ಕಾರ್ಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ನಾನು ಹೇಳಿದೆ ಗೊತ್ತಾ, ಸಿಂಪಲ್ ಸ್ಟೆಪ್ಪು, ಸಿಂಪಲ್ಲು. ಅನಾವಶ್ಯಕವಾಗಿ ಎಲ್ಲೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಡಿ. 30% ಮೇಲೆ 40% ಮೇಲೆ ಯೂಟಿಲೈಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಕ್ರೆಡಿಟ್ ಕಾರ್ಡ್ನ ಈಸಿಯಾಗಿ ನೋಡ್ಕೋಬೋದು. ಇನ್ನು ಲಾಸ್ಟು, ಇದು ಯಾವ ಕ್ಯಾಟಗರಿಗೂ ಸೇರ್ಕೊಳ್ಳಲ್ಲ, ಬಟ್ ಆದರೆ ನಮ್ಮನ್ನು ಖರ್ಚು ಮಾಡೋ ಸಾಲದಲ್ಲಿ ಸೇರಿಸೋದಕ್ಕೆ ಇದೊಂದು ಬೈ ನೋ ಪೇ ಲೇಟರ್ ಅಂತ. ಈ ಬೈ ನೋ ಪೇ ಲೇಟರ್ ಹೇಗೆ ಅಂದರೆ, ಕ್ರೆಡಿಟ್ ಕಾರ್ಡ್ ಆದರೆ ಅವರು ಕ್ಯಾಶ್ ಕೊಡ್ತಾರೆ, ನಾವು ತೊಗೊತೀವಿ ಬಿಡ್ತೀವಿ. ಬಟ್ ಬೈ ನೋ ಪೇ ಲೇಟರ್, ಈ ಬೈ ನೋ ಪೇ ಲೇಟರ್ ಹೇಗೆ ಅಂದರೆ, ನಾವೊಂದು ಪ್ರಾಡಕ್ಟೇ ತೊಗೊಬೇಕು. ಅದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂದರೆ, ಫುಡ್ಡಲ್ಲಿ ವರ್ಕ್ ಆಗುತ್ತೆ, ಮತ್ತು ಆನ್ಲೈನ್ ಫುಡ್ ಬುಕ್ಕಿಂಗಲ್ಲಿ ವರ್ಕ್ ಆಗುತ್ತೆ, ಆನ್ಲೈನ್ ಶಾಪಿಂಗಲ್ಲಿ ವರ್ಕ್ ಆಗುತ್ತೆ. ಬರೀ ಆಲ್ಮೋಸ್ಟ್ ನಾವು ಖರ್ಚು ಮಾಡೋದ್ರ ಬಗ್ಗೆನೇ ತೋರಿಸುತ್ತೆ ಹೊರತು ಸೇವಿಂಗ್ಸ್ ಬಗ್ಗೆ ಇಲ್ಲ. ಈ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ನಾವು ಪೇಟಿಎಮ್ಮಲ್ಲಿ ಯಾವುದ್ರಲ್ಲೋ ಎಳೆದು ದುಡ್ಡು ಬಂದ ತಕ್ಷಣ ನಾವು ಕಷ್ಟಗಳಿಗೆ ಯೂಸ್ ಮಾಡ್ಕೊತೀವಿ, ಏನೋ ಒಂದು ಮಾಡ್ಕೊತೀವಿ. ಆದರೆ ಈ ಬೈ ನೋ ಪೇ ಲೇಟರ್ ಆಗಲ್ಲ. ನೀವು ಪ್ರಾಡಕ್ಟೇ ತೊಗೊಬೇಕು, ಪ್ರಾಡಕ್ಟ್ ತೊಗೊಂಡ್ಮೇಲೆ ಕಾಸೇ ಕಟ್ಟಬೇಕು. ಆ ರೀತಿ ಈ ಬೈ ನೋ ಪೇ ಲೇಟರ್ ಅನ್ನೋ ಆಪ್ಷನ್ನ ಫಸ್ಟು ನೀವು ಆಫ್ ಮಾಡಿ ಯಾವುದೇ ಕಾರಣಕ್ಕೂ ಎನೇಬಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಇವಾಗ ಇದೆ ಬಿಡು, ನೋಡ್ಕೊಳ್ಳೋಣ, ಆಮೇಲೆ ಕಟ್ಕೊಳ್ಳೋಣ, ಸ್ಯಾಲ್ರಿ ಬಂದ್ಮೇಲೆ ಅಂತ. ಹ್ಯೂಮನ್ ಸೈಕಾಲಜಿ ಪ್ರಕಾರ ಏನಂದರೆ, ಈಗ ನಾವು ಯಾರಿಗೋ ಒಬ್ಬರು ಕೈಗೆ ಕಾಸು ಕೊಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಲಕ್ಷ, ಮನ್ಸಿಗೆ ಒಂಥರ ಆಗುತ್ತೆ, ಲಕ್ಷ ಕೊಟ್ಬಿಟ್ಟಿದ್ದೀನಿ ಅಂತ. ಬಟ್ ಆದರೆ ಅಕೌಂಟಿಂದ ಹೋಯ್ತು ಅಂದರೆ ಅಷ್ಟೊಂದೇನು ಕೇರೆ ಅನಿಸಲ್ಲ, ಮೈಂಡ್ಗೆ ಬರಲ್ಲ ಅದು, ಬಿಡ ಅನಿಸ್ಬಿಡುತ್ತೆ. ಅದು ಮೈಂಡಿಗೆ ಬರಲ್ಲ ಹ್ಯೂಮನ್ ಸೈಕಾಲಜಿ ಪ್ರಕಾರ. ಹಾಗಾಗಿ ಏನಂದರೆ, ಆನ್ಲೈನಲ್ಲಿ ದರೋಡೆ ಮಾಡೋದೇ ಈ ಥರ. ನಮಗೆ ಪ್ರಾಡಕ್ಟ್ ತೊಗೊಳ್ಳಿ ಅನ್ನೋದೇ ಇದಕ್ಕೋಸ್ಕರ. ನೀವು ಪ್ರಾಡಕ್ಟ್ ತೊಗೊಳ್ತೀರಾ, ಆಮೇಲೆ ಕಾಸು ಕಟ್ತೀರಾ. ನೀವು ತೊಗೋಬಾರ್ದು ಅಂದಿದ್ರೂ ಕೂಡ ಬೈ ನೋ ಪೇ ಲೇಟರಿಂದ ನೀವು ತೊಗೋಬೇಕು ಅನಿಸುತ್ತೆ. ಆವಾಗ ಆನ್ಲೈನ್ ಪೇ ಮಾಡೋದ್ರಿಂದ ನಿಮ್ಗೇನು ಅನಿಸಲ್ಲ, ಬಿಡು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಇದೊಂದು ಮೇಯ್ನು ದೊಡ್ಡ ಟ್ರ್ಯಾಪು. ಇನ್ನು ಇದ್ರ ಬಗ್ಗೆ ನಾನು ಹೇಳೋದೇ ಮರ್ತುಬಿಟ್ಟಿದ್ದೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಎಂಥ ಕಷ್ಟ ಬಂದರೂ, ಎಷ್ಟೇ ಕಷ್ಟ ಇದ್ದರೂ ಕೂಡ ATM ಹೋಗಿ ಕ್ರೆಡಿಟ್ ಕಾರ್ಡಿಂದ ಅಮೌಂಟ್ ತೆಗಿಯೋಕ್ಕೆ ಹೋಗಬೇಡಿ. ನಿಮ್ಮನ್ನು ಸಾಲದಲ್ಲೇ ಮುಳುಗಿಸ್ಬಿಡ್ತಾರೆ. ಒಂದು ಸಲ ನೀವು ATM ಡ್ರಾ ಮಾಡಿದ್ರೆ ಸಾಕು, ಅಮೌಂಟ್ನ ತುಂಬ ನೋಯಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ATM ಮಾತ್ರ ಅಮೌಂಟ್ ತೆಗಿಯೋಕ್ಕೆ ಹೋಗಬೇಡಿ ಕ್ರೆಡಿಟ್ ಕಾರ್ಡು. ಇಷ್ಟೆಲ್ಲ ಹೇಳಿದ್ರು ಕೂಡ ನನಗೆ ಕ್ರೆಡಿಟ್ ಕಾರ್ಡ್ ಬೇಕು, ನನಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲೇಬೇಕು ಅನ್ನೋರು ಕೆಳಗಡೆ ಕಮೆಂಟ್ಸ್ ಮಾಡಿ. ಪ್ರಾಪರಾಗಿ ಹೇಗೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದು, 100% ನಾವು ಕ್ರೆಡಿಟ್ ಕಾರ್ಡ್ನ ತೊಗೊಳ್ಳೇಬೇಕು ಆ ಕಂಪ್ನಿಯಿಂದ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಪ್ರಾಪರಾಗಿ ಹೇಗೆ ತೊಗೊಳ್ಳೋದು ಕ್ರೆಡಿಟ್ ಕಾರ್ಡು ಅಂತ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫಸ್ಟು ಶೇರ್ ಮಾಡಿ. ಯಾರು ಲೋನಲ್ಲಿ ತಗ್ಲಾಕೊಂಡಿರೋ ಅವ್ರಿಗೆ ಇನ್ನೊಂದು ವಿಡಿಯೋ ಬೇಕಂದರೆ ಕೇಳಿ. ಹೇಗೆ ಈಗ ನಾವು ಲೋನಲ್ಲಿ ಟ್ರ್ಯಾಪ್ ಆಗಿರ್ತೀವಿ, ಆ ಲೋನ್ ಎಷ್ಟು ಬೇಗ ಹೇಗೆ ಕ್ಲಿಯರ್ ಮಾಡೋಕ್ಕಾಗತ್ತೆ ನಮ್ಮ ಕೈಲಿ ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಾಕ್ತೀನಿ. ಕೆಳಗಡೆ ಕಮೆಂಟ್ಸ್ ಮಾಡಿದ್ರೆ ಮಾತ್ರ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜಯ ಆಂಜನೇಯ.